ಹಾಯ್ ಫ್ರೆಂಡ್, ಗ್ರಾಮೀಣ ಸೊಗಡು ಚಾನೆಲ್ಗೆ ಸ್ವಾಗತ. ಇವತ್ತು ಯಾವ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕ್ಯಾರೆಟ್ ಜ್ಯೂಸ್. ಕ್ಯಾರೆಟು, ಬೀಟ್ರೋಟು, ಆ್ಯಪಲ್, ABC ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಈ ರೀತಿ ಚೆನ್ನಾಗಿ ತುರ್ಕೊಂಡು ನೀಟಾಗಿ ತೊಳ್ಕೊಳ್ಬೇಕು. ನೋಡಿ, ಫ್ರೆಶ್ ಆಗಿದೆ. ಆ್ಯಪಲ್ ಈ ಥರ ಎಲ್ಲ ಸಿಪ್ಪೆ ಎಲ್ಲ ತಗೊಂಡು ಕ್ಲೀನ್ ಮಾಡ್ಕೋಬೇಕು. ಯಾಕೆ ತಗೊಳ್ಬೇಕು ಅಂತ ಅಂದರೆ ಇದಕ್ಕೆ ವ್ಯಾಕ್ಸಿನ್ ಹಾಕಿರ್ತಾರೆ. ಅದಕ್ಕೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟೆ ನೀಟಾಗಿ ತೊಳೆದು ಕಟ್ ಮಾಡಿ ಜ್ಯೂಸ್ಗೆ ಹಾಕ್ಕೋಬೇಕು, ಬೇಗ ಹಾಳಾಗದೇ ಇರಲಿ ಅಂತ ಅಂದ್ಬಿಟ್ಟು. ಅದು ನಾವು ಹಾಗೆ ಉಪಯೋಗಿಸೋದ್ರಿಂದ ನಮಗೆ ಆರೋಗ್ಯದಲ್ಲಿ ಹಾನಿಕರವಾಗುತ್ತೆ. ಅದಕ್ಕೆ ನಾವೆಲ್ಲ ನೀಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಮಕ್ಳಿಗೆ ಕೊಡಬೇಕಾದ್ರೂ ಸಿಪ್ಪೆನ ತೆಗೆದೇ ಕೊಡಬೇಕು. ನೋಡಿ, ಈ ರೀತಿ ತುರ್ಕೊಳ್ಬೇಕು. ನೋಡಿ, ಈ ಥರ ದಪ್ಪ ದಪ್ಪ ತೂತಿರುತ್ತಲ್ಲ ಅದರಿಂದ ತುರ್ಕೋಬೇಕು. ಬೀಟ್ರೋಟ್, ಕ್ಯಾರೆಟ್, ಆ್ಯಪಲ್ ಈ ಥರ ತುರ್ಜಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡರ್ ಮಾಡಿ ಜ್ಯೂಸ್ ಮಾಡ್ಕೊಳ್ಬೇಕು. ನೀರು ಹಾಕಿ ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನೀರು. ನಾನು 3 ಜನಕ್ಕೆ ಮಾಡ್ತಾಯಿದ್ದೀನಿ, ಅದಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಗತ್ಯ ಇರೋಷ್ಟು ಹಾಕ್ಕೋಬೇಕು. ಕಟ್ ಮಾಡಿ ಹಾಕಿದ್ರೆ ನೀಟಾಗಿ ಸವಿಯಲ್ಲ, ಸ್ವಲ್ಪ ಹಾಗೆ ಉಳ್ಕೊಳ್ಳುತ್ತೆ. ಈ ಥರ ಹಾಕಿದ್ರೆ ನೀಟಾಗಿ ಗ್ರೈಂಡ್ ಆಗುತ್ತೆ, ಜ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತುರಿದಿರೋದೆಲ್ಲ ಒಂದೊಂದೇ ಮಿಕ್ಸಿಗೆ ಹಾಕ್ಕೋಬೇಕು. ಈ ರೀತಿ ಆ್ಯಪಲ್, ಕ್ಯಾರೆಟ್, ನೀರು. ನೋಡಿ ಫ್ರೆಂಡ್, ಜ್ಯೂಸ್ ರೆಡಿಯಾಗಿದೆ. ಇಷ್ಟು ಜ್ಯೂಸ್ ಆಗಿದೆ, 3 ಲೋಟ ಜ್ಯೂಸ್ ಆಗಿದೆ. ಈ ಲೋಟದಲ್ಲಿ ನೀರು ಹಾಕಿದ್ದೀನಿ. ಇದಕ್ಕೀಗ ಏನು ಹಾಕ್ಬೇಕಂತ ಹೇಳಿದ್ರೆ ನಿಂಬೆಹಣ್ಣು ಒಂದು ಅರ್ಧ ಹೋಳು, ನಿಂಬೆಹಣ್ಣು ಹಾಕಂತರ ನೋಡಿ ಇಷ್ಟು ಪೆಪ್ಪರ್ ಪೌಡರ್, ಮತ್ತು ಸಾಲ್ಟ್, ಪಿಂಕ್ ಸಾಲ್ಟ್. ಇದೆಲ್ಲ ಆದ ನಂತರ ನೋಡಿ, ಇವತ್ತು ಸಬ್ಜಾ ಬೀಜದ್ದು ನೆನೆಸಿದ್ದೆ, ಸಬ್ಜಾ ಬೀಜದ್ದು ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಲೋಟಕ್ಕೆ ಸರ್ವ್ ಮಾಡ್ಕೋಬೇಕು. ನೋಡಿ, ಜ್ಯೂಸ್ ಎಲ್ಲ ರೆಡಿ ಇದೆ, ಕುಡಿಬೇಕು ಇವಾಗ. ಇನ್ನೂ ನಮಗೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಶುಂಠಿ ತುರಿ ಹಾಕ್ಕೊಳ್ಬೋದು, ಮತ್ತು ಪುದೀನ ಹಾಕ್ಬೋದು. ನನಗೆ ಅದೆಲ್ಲ ಬೇಡ ಅಂಥೇಳಿ ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ನೀವು ಇಷ್ಟ ಆದರೆ ನಿಮಗೆ ಪುದೀನ, ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು 3 ಜನಕ್ಕಾಗೋಷ್ಟು ಮಾಡಿದ್ದೀನಿ. ಈ ಜ್ಯೂಸ್ ಕುಡಿಯೋದ್ರಿಂದ ಬಾಡಿಲಿ ಹಿಮೋಗ್ಲೋಬಿನ್ ಕಡಿಮೆ ಆದರೆ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ಕಾಗಿ. ಡೈಲಿ ಕುಡಿಬೇಕು, 21 ದಿನ ಕುಡಿಬೇಕು ಈ ಥರ ಜ್ಯೂಸು. ಎಷ್ಟೇ ಬ್ಲಡ್ ಕಡಿಮೆ ಆಗಿದ್ರು ಕೂಡ ನಮಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ಬಾಡಿಲಿ ವಿಟಮಿನ್ C, D ಮತ್ತು ಫೈಬರ್ ಕಂಟೆಂಟ್ಸ್ ಎಲ್ಲ ಇರುತ್ತೆ.
ನಾವು ಬಸ್ಬಿಟ್ಟು ಎಲ್ಲ ಸಿಪ್ಪೆ ಎಲ್ಲ ಫಸ್ಟೇ ತೆಗೆದುಬಿಟ್ಟಿರ್ತೀವಿ. ಮತ್ತೆ ಬಸಿದ್ರೆ ಅದರಲ್ಲಿರುವಂಥ ಫೈಬರ್ಸ್ ಎಲ್ಲ ಇನ್ನೂ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಬಸಿಯಲ್ಲ, ಹಾಗೇನೇನೆ ಸರ್ವ್ ಮಾಡಿಕೊಂಡು ಕುಡಿತಾ ಇದ್ದೀವಿ. ನೀವು ಹೀಗೆ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗೆ ದಿನ ಒಂದು ಜ್ಯೂಸ್ ತೊಗೊಳ್ಳಿ. ಬ್ಲಡ್ಡು ಕಡಿಮೆ ಆಗಿರೋರು ರೆಗ್ಯುಲರಾಗಿ 21 ದಿನ ಈ ಜ್ಯೂಸನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಕುಡೀರಿ. ನಿಮಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ಬಾಡಿಲಿ ಎನರ್ಜಿ ಬರುತ್ತೆ. ನಾವಿವತ್ತು ಯೋಗ ಶಾಲೆಯಲ್ಲಿ 7 ರೌಂಡು ಸೂರ್ಯ ನಮಸ್ಕಾರ ಮಾಡಿ ಬಂದಿದ್ದೆ. ಈಗ ನಾನು ಇವತ್ತು ಬೀಟ್ರೂಟ್ ಮತ್ತು ಆ್ಯಪಲ್ ABC ಜ್ಯೂಸನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಮನೆಯಲ್ಲಿ ನಮ್ಮ ಮಗನೂ ನಮ್ಮ ಹಸ್ಬೆಂಡ್ಗೂ ಕೂಡ ಕೊಡ್ತಾಯಿದ್ದೀನಿ. ನೀವು ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರೆಲ್ಲ ಅಷ್ಟು ಸೂಪರಾಗಿದೆ. ಇಷ್ಟಪಟ್ಟು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕುಡಿದ್ಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮುಗಿಸಿ ಈಗ ನಮ್ಮ ಮನೆ ಎದುರುಗಡೆ ಇರೋ ಪಾರ್ಕಲ್ಲಿ ವಾಕಿಂಗ್ ಹೋಗ್ತೀನಿ. ವಾಕಿಂಗಿಂದ ಬಂದು ನೆಕ್ಸ್ಟು ನಂದು ಬ್ರೇಕ್ಫಾಸ್ಟ್ ಏನಿದೆ ಅದಕ್ಕೆ ಆವಾಗ ಸಿಗ್ತೀನಿ ಬ್ರೇಕ್ಫಾಸ್ಟ್ನಲ್ಲಿ. ಈಗ ಇದನ್ನು ಕುಡಿಯೋಣ. ಓಕೆ ಬಾಯ್.